ಮೂಲಕ 10 ವರ್ಷದಿಂದ ನಾನು ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದು. ಅದರಿಂದ ನಮಗೆ ತೊಂದರೆ. ನಮ್ಮ ಮಾವಂದರು ಅವರು ಬೇಕಾಗಿರ್ತಕ್ಕಂಥವ್ರು. ನಮ್ಮ ತಂದೆ ಇದೆ, ನಮ್ಮ ತಾಯಿ ಇದ್ದಾರೆ, ನಮ್ಮ ಸಿಸ್ಟರ್ ಇದ್ದಾರೆ. ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಒಂಥರ ಪ್ರಾಬ್ಲಮ್ ನನಗೆ ಕೊಡಬಾರ್ದು, ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ಯಾ ನೀನು, ನಮ್ಮನ್ನು ಬಿಟ್ಟು ಬೇರೆಯವ್ರು ಮಾಡ್ಕೊಂಡಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್. ನಾವು SC/ST ಸೆಲ್ಲಲ್ಲೂ ಕೊಟ್ಟಿದ್ರಿ, ಮತ್ತು ನಾವು CM ಸಿದ್ದರಾಮಯ್ಯ ಸಾರ್ಗೂ ನಾವು ಪೋಸ್ಟ್ ಮಾಡಿದ್ರಿ. ಜೀವ ಸಮೇತ ಬಿಡ್ತಾ ಇರಲಿಲ್ಲ. ನನ್ನನ್ನು ಸಾಯಿಸಿಬಿಡ್ತಾ. ನಾನು ಮೊದಲೇ ಹ್ಯಾಂಡಿಕ್ಯಾಪ್ಟ್ ಸರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು. ನನಗೆ ನಿರಂತರವಾಗಿ ಇದೇ ಅಂತ ನನಗೆ ತೊಂದರೆ ಕೊಟ್ಟು ನನ್ನನ್ನು ಹಿಂಸೆ ಮಾಡ್ತಾ ಇದ್ದಾರೆ ಸರ್ ಇವರು. ಅಂತರ್ಜಾತಿ ವಿವಾಹ ಮಾಡಿಕೊಂಡಿರುವುದಕ್ಕೆ ದ್ವೇಷ ಸಾಧಿಸುತ್ತಿರುವ ದಾಯಾದಿಗಳು. ಪ್ರೀತಿ ಮಾಡಿ ಅಂತರ್ಜಾತಿ ವಿವಾಹ ಮಾಡಿಕೊಂಡಿರುವುದರಿಂದ ಇದರಿಂದ ದ್ವೇಷ ಬೆಳೆಸಿಕೊಂಡಿರುವ ದಾಯಾದಿಗಳು. ಯಲವಳ್ಳಿ ಗ್ರಾಮದ ಪ್ರದೀಪ್ ಎಂಬವರು ಅಂತರ್ಜಾತಿ ವಿವಾಹ ಮಾಡಿಕೊಂಡಿರುವುದರಿಂದ ತನ್ನದೇ ಆದ ಗ್ರಾಮದಲ್ಲಿ ದಾಯಾದಿಗಳು ಜಾತಿ ನಿಂದನೆ ಮಾಡಿ ದ್ವೇಷ ಬೆಳೆಸಿಕೊಂಡಿರುವುದು ಸುಮಾರು ವರ್ಷಗಳಿಂದ ಇದೆ ಎಂದು ಪ್ರದೀಪ್ ವಾದವಾಗಿದೆ. ಇದರಿಂದ ಭಯಗೊಂಡ ಪ್ರದೀಪ್ ಅವರು ಗ್ರಾಮದಲ್ಲಿರದೆ ಗ್ರಾಮದ ಗೇಟ್ ಬಳಿರುವ ತನ್ನ 3 ಗುಂಟೆ ಪಿತ್ರಾರ್ಜಿತ ಜಮೀನಿನಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಸುಮಾರು 30 ಲಕ್ಷಗಳ ಸಾಲವನ್ನು ಸಹ ಪಡೆದಿರುತ್ತಾರೆ ಬ್ಯಾಂಕ್ನಿಂದ. ಈ ದ್ವೇಷ ಬೆಳೆಸಿಕೊಂಡಿರುವ ದಾಯಾದಿಗಳು ತಾನು ನಿರ್ಮಿಸಿಕೊಂಡಿರುವ ಗೇಟದ ಬಳಿ ಮನೆಯನ್ನು ರಾತ್ರಿಗೋ ರಾತ್ರಿ ತಳ್ಳು ಹಾಕಿರುತ್ತಾರೆ. ಆದ್ದರಿಂದ ಮಾಧ್ಯಮದ ಮೂಲಕ ತನಗೆ ನ್ಯಾಯ ದೊರಕಿಸಿಕೊಡಲು ಮನವಿ ಮಾಡಿರುತ್ತಾರೆ ಪ್ರದೀಪ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಮ್ಮದು ಯಲವಳ್ಳಿ ಪ್ರದೀಪ್ ಅಂತ. ಇಲ್ಲಿ ಯಲವಳ್ಳಿಯಲ್ಲಿ ನಾವು ವಾಸವಾಗಿದ್ದು, ನಾನು ಊರಲ್ಲಿ ತೊಂದರೆ ಇರೋದ್ರಿಂದ ನನ್ನ ತಾತನ ಪಿತ್ರಾರ್ಜಿತದಲ್ಲಿ 3 ಗುಂಟೆಯಲ್ಲಿ ನಿವೇಶನ ಕಟ್ಕೊಂಡಿದ್ದು ಸುಮಾರು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ರಾತ್ರೋರಾತ್ರಿ ಬಂದು ನಿನ್ನೆ ರಾತ್ರಿ ನಾನು 10 ಗಂಟೆಯಿಂದ ಇಲ್ಲೇ ಮನೆಯಲ್ಲಿ ಮಲಗಿದ್ದೆ, ಹೊರಗಡೆ ಇಲ್ಲೇ ಮಲಗಿದ್ದೆ. ಆದರೆ ಇಲ್ಲಿಂದ ನಾನು ಹೋಗ್ಬೇಕಾದ್ರೆ ರಾತ್ರಿ ಬಂದು ಈ ಥರ ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಮಾಡಿ ನಮ್ಮೂರವರೇ ತೊಂದರೆ ಮಾಡಿ ಹೋಗಿದ್ದಾರೆ. ವೇಣುಗೋಪಾಲು, ಕೋದಂಡ, ಸುಬ್ರಹ್ಮಣ್ಯ, ರವಿರಾಮಯ್ಯ ಅನ್ನೋರು ಈ ಥರ ಮಾಡಿಬಿಟ್ಟು ನಮ್ಗೆ ತೊಂದರೆ ಕೊಟ್ಟು ನಮ್ಮನ್ನು ಎಲ್ಲೂ ಬದುಕೋಕ್ಕೆ ಬಿಡ್ತಾಯಿಲ್ಲ. ನಮ್ಗೆ ಇದೇ ರೀತಿ ತೊಂದರೆ ಕೊಟ್ಟು ನಮ್ಮನ್ನು ಬಿಡಬಾರ್ದು ಅಂತ, ನಮ್ಮನ್ನು ಬದುಕಬಾರ್ದು ಅಂತೇಳಿ ನಮ್ಮನ್ನು ಈ ಥರ ನಮ್ಗೆ ತೊಂದರೆ ಮಾಡ್ತಾಯಿದ್ದಾರೆ. ನಮ್ಮ ಜೀವಕ್ಕೆ ಸಮಸ್ಯೆ ಏನು? ಇದು ಯಾರು ನಿಮ್ಮ ಪಿತ್ರಾರ್ಜಿತ ಏನು ಸರ್ವೆ ನಮ್ಮ ಗ್ರಾಮ ಠಾಣಕ್ಕೆ ಸೇರಿರೋದಾ ಇಲ್ಲ ಸರ್ವೆ ನಂಬರು ನಮ್ಮ ತಾತನ ಹೆಸರಲ್ಲಿದೆ. 190 ಸರ್ವೆ ನಂಬರು, ಯಲವಳ್ಳಿ ಸರ್ವೆ ನಂಬರು. ಹಳೆ ನಂಬರು 166 ಸರ್ವೆ ನಂಬರ್ ಹಳೇದು, ಹೊಸ ನಂಬರ್ 190 ಸಬ್ 1ರಲ್ಲಿ 3 ಗುಂಟೆ ನಮ್ಮ ತಾತನ ಹೆಸರಲ್ಲಿದೆ, ವೆಂಕಟರಾಮಯ್ಯ ಬಿನ್ ವೆಂಕಟರಾಮಯ್ಯ. ಅದರಲ್ಲಿ ಊರಲ್ಲಿ ಇದೇ ಮೂಲಕ 10 ವರ್ಷದಿಂದ ನಾನು ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದು. ಅದರಿಂದ ನಮಗೆ ತೊಂದರೆ ಮಾಡ್ತಾಯಿದ್ರು, ಊರಲ್ಲೇ ತೊಂದರೆ ಮಾಡ್ತಾಯಿದ್ರಿಂದ ನಾನು ಊರೇ ಬಿಟ್ಬಿಟ್ಟು ಹೊರಗಡೆ ಬಂದು ನಾವು ಬದುಕೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಿಸ್ಸಸ್ಸು ಈಗ ಸಾಲ ಮಾಡಿಕೊಂಡು ನಾವೊಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮನೆಯೆಲ್ಲ ನಿರ್ಮಾಣ ಮಾಡಿದರೆ ಇದೇ ರೀತಿ ಬಂದು ನಿನ್ನೆ ರಾತ್ರಿ ಬಂದು ಈ ಥರ ಎಲ್ಲ ಮಾಡಿ ನಮಗೆ ತೊಂದರೆ ಕೊಟ್ಟು ಇದೆಲ್ಲ ತೊಳ್ಬಿಟ್ಟು ಹೋಗಿದ್ದಾರೆ. ಯಾರೋ ದುಷ್ಕರ್ಮಿಗಳು ಬಂದು ಕೋದಂಡ ಮತ್ತು ವೇಣುಗೋಪಾಲು ಅನ್ನೋರು 4 ಜನ ಸೇರಿ ಈ ಥರ ಕುಮ್ಮಕ್ಕಿನಿಂದ ಮಾಡಿರೋ ಕೆಲಸ ಇದು. ನಮ್ಗೆ ನ್ಯಾಯ ದೊರಕಿಸ್ಕೊಳ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ ಸರ್. ಖರ್ಚು ಮಾಡಿದ್ರೆ ಈ ಒಂದು ಕಟ್ಟಡ ನಿರ್ಮಾಣ ಸರ್, ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಾವು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ. ಮತ್ತು ಸೆಂಟ್ರಿಂಗ್ ಅವ್ರಿಗೆ ನಮ್ಮದು ಎಲ್ಲ ಸೆಂಟ್ರಿಂಗ್ ಎಲ್ಲ ಹಾಳಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಅವರು 3 ಲಕ್ಷ ರೂಪಾಯಿ ಕೇಳ್ತಾರೆ. ಬೆಳಗ್ಗೆ ಬಂದಿದ್ರು ಸರ್, ಎಲ್ಲ ಅವ್ರು ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ರು. ಇವತ್ತು ಬೆಳಗ್ಗೆ ಮೋಲ್ಡ್ ಇತ್ತು, ಮೋಲ್ಡ್ಗೆ ಅಂತ ಹೇಳ್ಬಿಟ್ಟು ಕಂಬಿ ಕೂಡ 1.5 ಲಕ್ಷ ರೂಪಾಯಿ ಕಂಬಿ ಓಡಿಸಿದ್ದೆ. ಕಂಬಿನೂ ಎತ್ಕೊಂಡು ಹೋಗಿದ್ದಾರೆ. ಸೆಂಟ್ರಿಂಗ್ ಸಾಮಾನು ಇದ್ದಿದ್ದು ಸೀಟುಗಳು ಒಡೆಗೆ ತೊಗೊಂಬಂದಿದ್ರು ಕಬ್ಬಿಣದ್ದು, ಅದು ಸೀಟೂ ಪತ್ತೆ ಇಲ್ಲ. ಎಲ್ಲ ನನ್ನ ತಲೆ ಮೇಲೆ ಈಗ ಅವ್ರದ್ದೇ ಒಂದು 4 ರಿಂದ 5 ಲಕ್ಷ ರೂಪಾಯಿ ಬಂಡವಾಳ ನಾನೇ ಅವ್ರು ಕಟ್ಕೊಡ್ಬೇಕು ಲೇಬರ್ಗೆ. ಮತ್ತು ನಮ್ಮ ಮೇಸ್ತ್ರಿಗೆ 35,000ಕ್ಕೆ ಚದರಕ್ಕೆ ಕಟ್ಟೋದಕ್ಕೆ ಅಂತೇಳಿ ನಾನು ಒಪ್ಪಿಸಿದ್ದೆ ಸರ್ ಅವ್ರಿಗೆ. ಕುಮಾರ್ ಅಂತ ಹೇಳ್ಬಿಟ್ಟು ಮೇಸ್ತ್ರಿ, ಮಸೀದಿ ಪಾಳ್ಯದವರು. ಈ ಥರ ನಮ್ಗೆ ತೊಂದರೆ ಮಾಡಿದ್ದಾರೆ. ನಾವು ಏನು ಮಾಡಬೇಕು ಅಂತ ನಮ್ಗೆ ಏನು ದೋಸ್ತಾ ಇಲ್ಲ. ಈಗ ನಂಗ್ಲಿ ಠಾಣೆಯಲ್ಲಿ ಹೋಗ್ಬಿಟ್ಟು ದೂರು ದಾಖಲೆ ಮಾಡಿ ಕೊಟ್ಟು ಬಂದಿದ್ರಿ. ಮೇಡಮ್ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಬಂದು ನಾನು ಈ ಥರ ಜನ ಮುಂದೆ ಹೇಳ್ಕೊತಾ ಇದ್ದೀನಿ, ನನ್ನ ಕಷ್ಟ ಹಿಂಗಾಗಿದೆ. ಈಗ ನೀವು ಅಂತರ್ಜಾತಿ ವಿವಾಹ ಮಾಡ್ಕೊಂಡಿರೋದಕ್ಕೆ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಗ್ರಾಮಸ್ಥರ ನಿಮ್ಗೆ ಈ ರೀತಿ ಸಮಸ್ಯೆ ಕೊಟ್ಟಿರೋದು? ನಮ್ಮ ಫ್ಯಾಮಿಲಿಯವ್ರು ಸರ್, ನಮ್ಮ ಮಾವಂದರು ಅವರು ಬೇಕಾಗಿರ್ತಕ್ಕಂಥವ್ರು. ನಮ್ಮ ತಂದೆ ಇದೆ, ನಮ್ಮ ತಾಯಿ ಇದ್ದಾರೆ, ನಮ್ಮ ಸಿಸ್ಟರ್ ಇದ್ದಾರೆ. ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಒಂಥರ ಪ್ರಾಬ್ಲಮ್ ನನಗೆ ಕೊಡಬಾರ್ದು, ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ಯಾ ನೀನು, ನಮ್ಮನ್ನು ಬಿಟ್ಟು ಬೇರೆಯವ್ರು ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟಿದ್ದಾನೆ. ಕೊರಚರವ್ರನ್ನ ಮಾಡ್ಕೊಂಡಿದ್ದೀಯಾ, ನಮಗೂ ನಿಮಗೂ ಸಂಬಂಧ ಇಲ್ಲ ನಿನಗೆ ಅಂತೇಳಿ 10 ವರ್ಷದಿಂದ ನನಗೆ ಈ ಜಮೀನು ವಿಚಾರದಲ್ಲಿ ಮಾಡ್ಕೊಡ್ತೀರಾ ನನಗೆ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಸರ್. ಇದೇ ರೀತಿ 10 ವರ್ಷದಿಂದ ನನಗೆ ನಡೀತಾ ಇದೆ ಸರ್. ಬೇರೆ ತರ ಈ ವಿಚಾರಕ್ಕೆ ಸಂಬಂಧ ಏನಾದ್ರು ಗಲಾಟೆ ಹಾಂ ಸರ್, ಆಗಿದೆ ಸರ್. ಇವ್ರ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್. ನಾವು SC/ST ಸೆಲ್ಲಲ್ಲೂ ಕೊಟ್ಟಿದ್ರಿ, ಮತ್ತು ನಾವು CM ಸಿದ್ದರಾಮಯ್ಯ ಸಾರ್ಗೂ ನಾವು ಪೋಸ್ಟ್ ಮಾಡಿದ್ರಿ, ರಿಜಿಸ್ಟರ್ ಮಾಡಿದ್ರಿ. ಯಾರ ಕಡೆಯಿಂದ ಏನೂ ನಮಗೆ ನ್ಯಾಯ
ಹ್ಯೂಮನ್ ರೈಟ್ಸ್ಗೆಲ್ಲ ನಾವು ಮಾಡಿದರೆ ಅದರಿಂದ ಏನೂ ನಮಗೆ ನ್ಯಾಯ ದೊರಕಿಲ್ಲ. ನಾವು ಈ ಥರ ಮಾಡ್ಕೊಂಡೇನೋ ಆಯಿತು ಆಗಿದ್ದಾಗೋಯ್ತು ಅಂತ ಹೇಳ್ಬಿಟ್ಟು ನಾವೆಲ್ಲ ಮರೆತುಬಿಟ್ಟು ಊರು ಬಿಟ್ಬಿಟ್ಟು ಬಂದು ನಾವು ಹೊರಗಡೆ ಬದುಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ನಾವು ಬಂದು ಇಲ್ಲಿ ಈ ಥರ ಮಾಡಿಕೊಂಡು ಒಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾವು ಮಾಡಿದರೆ, ಮನೆ ನಿರ್ಮಾಣ ಮಾಡಿದರೆ, ರಾತ್ರೋರಾತ್ರಿ ಬಂದು ಈ ಥರ ಮಾಡಿ ಹೆಚ್ಚು ಕಮ್ಮಿ ಮಾಡಿ ಎಲ್ಲ ನೆಲಸಮ ಮಾಡಿ ಹೋಗಿದ್ದಾರೆ ಸರ್. ಈಗ ನಿಮ್ಗೆ ಸಡನ್ ಆಗಿ ಈ ತರ ಆಗಿದೆಯಲ್ಲ, ರಾತ್ರಿ ಎಷ್ಟೊತ್ತವರೆಗೂ ಇದ್ರಿ ನೀವು ಇಲ್ಲಿ? ಏನಾದ್ರು ಸರ್ ನಾನು ರಾತ್ರಿ ಇಲ್ಲಿ 10 ಗಂಟೆ ಇದ್ದೆ ಸರ್. ನಾನೇನಾದರೂ ಬೈ ಚಾನ್ಸ್ ಏನಾದರೂ ಇನ್ನೂ ಒಂದು ಅರ್ಧ ಗಂಟೆ 1 ಅವರ್ ಏನಾದ್ರು ಇದ್ದಿದ್ದು ಅವ್ರು ಬಂದಾಗ ಎಷ್ಟು ಜನ ಬಂದಿದ್ರು ನನಗೆ ಐಡಿಯಾ ಇಲ್ಲ. ವೆಹಿಕಲ್ಲು JCB ಏನೂ ಬಂದಿಲ್ಲ, ಎಲ್ಲ ಜನನೇ ಬಂದು ಗಡಾರೆ ಸಮ್ಟಿಯಲ್ಲಿ ತಗೊಬಂದು ಹೊಡೆದು ಎಲ್ಲ ಇದು ಮಾಡಿರೋದು. ನಾನು ಇದ್ದಿದ್ರೆ ನನ್ನನ್ನು ಜೀವ ಸಮೇತ ಬಿಡ್ತಾ ಇರಲಿಲ್ಲ, ನನ್ನನ್ನು ಸಾಯಿಸಿಬಿಡ್ತಾಯಿದ್ರು. ದೇವ್ರ ದಯ, ನಾನು ಆ ಟೈಮಲ್ಲಿ ನಾನು ಇಲ್ದಿರೋ ಕಾರಣ ನಾನು ಬಚಾವಾಗಿದ್ದೀನಿ. ಇವತ್ತು ನಿಮ್ಮ ಎದುರುಗಡೆ ಬಂದು ಮಾತಾಡೋದಕ್ಕೆ ನಮ್ಗೆ ಒಂದು ದೇವ್ರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಾಂದರೆ ರಾತ್ರಿನೇ ನನ್ನನ್ನು ಏನಾದರೂ ಒಂದು ಮಾಡಿರೋರು ಸರ್ ಇವರು. ಅಧಿಕಾರಿಗಳಿಗೆ ಮತ್ತೆ ಇವತ್ತು ಏನು ಪೊಲೀಸ್ ಇಲಾಖೆಗೆ ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ಸರ್ ಏನಿಲ್ಲ ಸರ್, ನಮ್ಗೇನೋ ಕಾನೂನು ಕ್ರಮ ಅವ್ರು ಜರುಗಿಸಿ ಅವ್ರ ಮೇಲೆ ಏನಿದೆಯೋ ಕಾನೂನು ಕ್ರಮವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ನಮ್ಗೆ ಆಗಿರ್ತಕ್ಕಂಥ ನಷ್ಟ ಯಾರು ಭರಿಸೋರು? ನಾವು ಸಾಲ ಮಾಡ್ಕೊಂಡು ನಾವು ಕಟ್ಕೊಂಡಿರ್ತಕ್ಕಂಥ, ನಾವು ಕೂಲಿನಲ್ಲಿ ಮಾಡ್ತಕ್ಕಂಥವ್ರು. ನಾನು ಮೊದಲೇ ಹ್ಯಾಂಡಿಕ್ಯಾಪ್ಟ್ ಸರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು. ನನಗೆ ನಿರಂತರವಾಗಿ ಇದೇ ಥರ ನನಗೆ ತೊಂದರೆ ಕೊಟ್ಟು ನನ್ನನ್ನು ಹಿಂಸೆ ಮಾಡ್ತಾಯಿದ್ದಾರೆ ಸರ್ ಇವರು. ಸರ್ ಕಾಮಗಾರಿ ಮೋಲ್ಡಿಂಗ್ ಅಂತಕ್ಕೆ ಬಂದಿದ್ದು ಸರ್. ಇವತ್ತು ಮೋಲ್ಡಿಂಗ್ ಇತ್ತು, ಸೆಂಟ್ರಿಂಗ್ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತೇಳಿ ಅವ್ರು 6:30ಗೆ ಬಂದಿದ್ದರು. ನಾನು ಅಷ್ಟೊತ್ತಿಗೆ ಮಲಗಿದ್ದೆ, ಲೇಟಾಗಿ ಹೋಗಿದ್ದೆ, ತಡರಾತ್ರಿ ಲೇಟಾಗಿ ಹೋಗಿ ಮಲಗಿದ್ದಕ್ಕೆ ನಾನು ಬೆಳಗ್ಗೆ ಅವರು ಫೋನ್ ಮಾಡಿದಾಗ ಬಂದು ನೋಡಿದ್ದಕ್ಕೆ ನನಗೆ ಗೊತ್ತಾಗಿತ್ತು ಸರ್. ಅದು ಎಲ್ಲ ಮೋಲ್ಡಿಂಗ್ ಅಂತಕ್ಕೆ ಬಂದಿತ್ತು, ಎಲ್ಲ ನೆಲಸಮ ಮಾಡಿದ್ದಾರೆ ಸರ್. ಎಲ್ಲ ನೋಡಿ, ಎಲ್ಲ ಡೆಮಾಲೇಷನ್ ಮಾಡಿ ಒಂಥರ ಇದು ಮಾಡಿಬಿಟ್ಟಿದ್ದಾರೆ, ಎಲ್ಲ ಕ್ಲೀನಾಗಿ, ಎಲ್ಲ ಏನು ಇಲ್ದಿರ ನಾಮರೂಪ ಇಲ್ದಿರ ಗೊತ್ತಾಗೋದೇ ಇಲ್ಲ, ಧ್ವಂಸ ಮಾಡಿಬಿಟ್ಟಿದ್ದಾರೆ ಸರ್ ಎಲ್ಲ ಜನ ಸೇರಿಕೊಂಡು. ಇದು ಮತ್ತೆ ನಾವು ನಿರ್ಮಾಣ ಮಾಡಬೇಕಂದ್ರೆ ಕನಿಷ್ಠ ಆದರೂ 10 ಲಕ್ಷ ರೂಪಾಯಿ ಆಗುತ್ತೆ. ಮೆಟೀರಿಯಲ್ಲು ಕೂಲಿ ಎಲ್ಲ ಸೇರ್ಕೊಂಡು 10 ಲಕ್ಷ ರೂಪಾಯಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಮತ್ತು ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಯಾರು ತಪ್ಪಿಸುತ್ತಿದ್ದಾರೋ ಅವ್ರ ಕೈಯಲ್ಲಿ ನಮಗೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಅವ್ರ ಕಡೆಯಿಂದ ನಾವು ನಮ್ಮ ಕಡೆಯಿಂದ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ ಸರ್, ನಾವು ಪೊಲೀಸ್ ಇಲಾಖೆನ. ಜನರ ಮೇಲೆ ಆರೋಪ ಮಾಡಿದ್ರ ನೀವು? ಹಾಂ ಸರ್. ಅವರಿಂದ ನಿಮ್ಗೆ ಹಿಂದೆ ಏನಾದ್ರು ಬೇರೆ ತರ ಸಮಸ್ಯೆಗೆ ಯಾವ ತರ ಏನಾರು ಆಗಿದೆ? ಯಾಕಂದ್ರೆ ಒಬ್ಬ ವ್ಯಕ್ತಿ ನೀವು ನೋಡಿದಿರಾ ಆ ಟೈಮಲ್ಲಿ? ಹ್ಞೂ ಸರ್. ನಡೆದಾಗ ನೀವು ಇದ್ರ ಸ್ಥಳದಲ್ಲಿ? ಸರ್ ಇಲ್ಲ ಸರ್, ನಾನು ಇರಲಿಲ್ಲ ಸರ್ ಆ ಟೈಮಲ್ಲಿ. ನಾನು ಆಗ್ತಾನೆ ಹೋಗಿದ್ದೆ, ಅವರು ರಾತ್ರಿ ಬಂದಿರೋ ಸರ್, ಒಂದು 10 ಗಂಟೆ ಇಲ್ಲ 11 ಗಂಟೆ ಆ ಥರ ರಾತ್ರಿಯಲ್ಲಿ ಬಂದಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಯಾವುದೂ ಮನೆ ಇಲ್ಲ, ರೋಡು, ಯಾರು ಇಲ್ಲಿ ನೋಡ್ಕೊಳಕ್ಕಾಗಲ್ಲ. ಹಂಗಾಗಿ ಅವರು ಕರೆಂಟ್ ಇಲ್ಲ, ಏನೂ ಇಲ್ಲ, ಬಂದಿದ್ದಾರೆ, ಅವ್ರು ಕೆಲಸ ಮಾಡಿಕೊಂಡು ಅವ್ರು ಹೋಗಿದ್ದಾರೆ ಸರ್. ಇದಕ್ಕಿಂತ ಮೊದಲೇ ಅವ್ರು ನನಗೆ ಒಂದು 5 ವರ್ಷ 6 ವರ್ಷ ಹಿಂದೆ ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನ್ನ ಮೇಲೆ ಇದೇ ರೀತಿ ಅವರು ದೌರ್ಜನ್ಯ ಇಸ್ತಾ ಇದ್ದಾರೆ. ನನಗೆ ಜಮೀನು ಕೊಡಬಾರ್ದು, ನಾನು ಇದು ಮಾಡಬೇಕು ಅಂತೇಳಿ. ನನಗೆ ತಂದೆ ಬೇರೆ ಇಲ್ಲ, ನನ್ನ ತಂದೆ ತೀರ್ಕೊಂಡಿದ್ದಾರೆ. ನಾನು ಇರೋದು ಒಬ್ಬನೇ ಮಗ, ನಮ್ಮ ಅಕ್ಕ, ನಾವು ಇಷ್ಟೇ ಇರೋದು ಫ್ಯಾಮ್ಲಿ ನಾವು. ನನಗೊಂದು ಸಣ್ಣ ಮಗು ಇದೆ, 2 ವರ್ಷ ಮಗು ಇದೆ. ಈಗ ನಾನು ಏನು ಮಾಡಬೇಕಂತ ನಂಗೆ ಗೊತ್ತಾಗ್ತಾಯಿಲ್ಲ. ಈಗ ಮಗುನ ನಾವು ಫ್ಯಾಮ್ಲಿ ಇಲ್ಲಿ ಇರೋಣ ಬಂದ್ಬಿಟ್ಟು ಅಂತ ಹೇಳಿದ್ದಕ್ಕೆ ಮನೆ ಕಟ್ಕೊಂಡಿರೋದು. ಈ ಮನೇನ ನೆಲಸಮ ಮಾಡಿದ್ದಾರೆ. ಈ ನಷ್ಟ ನಮಗೆ ಅವ್ರ ಕಡೆಯಿಂದನೇ ವಸೂಲಿ ಮಾಡಿ ಅವ್ರನ್ನೇ ಇದು ಮಾಡಬೇಕು, ಅವರೇ ಹೊಣೆಗಾರರು ಇದಕ್ಕೆ. ಈಗಾಗಲೇ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದ್ದೀರಾ ತಾವು? ಸರ್ ಕೊಟ್ಟಿದ್ದೀನಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೆಂಗ್ಲಿ ಪೊಲೀಸವ್ರು ಕೊಟ್ಟಿದ್ದೀನಿ. ಫೋಟೋಸು ಸಮೇತ ಪಾಣಿ, ಇದ್ರ ಡಾಕ್ಯುಮೆಂಟ್, ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಏನು ಹೇಳೋಕ್ಕೂ ನನಗೆ ಇವಾಗ ಮಾತು ಬರ್ತಲ್ಲ ಸರ್. ಇನ್ನೂ ನಾವೇನೋ ಊಟನ ಹೊಟ್ಟೆಗೆ ನೀರು ಕೂಡ ಕುಡಿದಿಲ್ಲ. ತುಂಬ ನನಗೆ ಇದಾಗ್ತಾ ಇದೆ, ಪ್ರಾಣ ಬೆದರಿಕೆ ಇದೆ. ನಾಳೆ ನಮಗೆ ಪ್ರಾಣಕ್ಕೂ ಕೂತಿದೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮನ್ನು ಈ ಥರ ನಮ್ಮ ಪ್ರಾಪರ್ಟಿನೇ ಈ ಥರ ಹಾಳು ಮಾಡಿ ಹೋಗಿದ್ದಾರೆ. ಇನ್ನು ನಮ್ಮನ್ನು ಬಿಡ್ತಾರೆ ಸರ್ ಪ್ರಾಣ ಜೊತೆ. ಅದಕ್ಕೆ ನಮಗೆ ಪೊಲೀಸ್ ಇಲಾಖೆ ಕಡೆಯಿಂದ ನಮಗೆ ರಕ್ಷಣೆ ಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆಯಿಂದ ಮನವಿ ಮಾಡ್ಕೊತೀವಿ ಸರ್.